ಹಲೋ ಟ್ರೇಡರ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 30th ಆಗಸ್ಟ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಅಂದ್ರೆ 29th ಆಗಸ್ಟ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿನಲ್ಲಿ ಏನೇನಾಯ್ತು, ನಾವು ಯಾವ ರೀತಿ ಪೊಸಿಷನ್ಸ್ ನ ಟ್ರೈ ಮಾಡಿದ್ವಿ ಅನ್ನೋದು ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ US ಮಾರ್ಕೆಟ್ ಅಲ್ಲಿ ನಿನ್ನೆ ದಿನ ಅದು 28th ಆಗಸ್ಟ್ ಸಂಜೆ ಎನ್ವಿಡಿಯಾ ರಿಸಲ್ಟ್ ಮೇಲೆ US ಮಾರ್ಕೆಟ್ ಹಾಗೂ ಗ್ಲೋಬಲಿ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ವು. ಅದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ನೆಗೆಟಿವ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಗೇನ್ ಅದರಲ್ಲಿ ನಿಫ್ಟಿ 25,000 ಮೇಲೆನೆ ಓಪನ್ ಆಯ್ತು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 25,000 ಮೇಲೆ ಇರೋವರೆಗೂ ನಾವು ಸಿ ಪೊಸಿಷನ್ ಅಲ್ಲಿ ಇರಬಹುದು ಅಂತ. ಸೊ ನಿಫ್ಟಿ 25,000 ಹತ್ರ ಓಪನ್ ಆದ್ಮೇಲೆ ಅಲ್ಲಿಂದ ನಿಧಾನವಾಗಿ ಮೊದಲನೇ 1 ಅವರ್ ರಿಕವರಿ ಆಯ್ತು. ಅದಾದ್ಮೇಲೆ ಕನ್ಸಾಲಿಡೇಷನ್ ಆಗ್ತಾ 12 ಗಂಟೆ ನಂತರ ಮತ್ತೊಂದು ಅಪ್ ಮೂವ್ ಕೊಟ್ಟು ನಿಯರ್ ನಮ್ಮ ಟಾರ್ಗೆಟ್ ಬಂದಿತ್ತು. ನಮ್ಮ ಟಾರ್ಗೆಟ್ 25,180 ಆಗಿತ್ತು. ಸೊ ನಿಫ್ಟಿ 25,174 ಹತ್ರ ಬಂದು ಅಲ್ಲಿಂದ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಆದ್ರೆ ನಾವು ನಿಫ್ಟಿನಲ್ಲಿ ಪ್ರೀಮಿಯಂ ಹೆಚ್ಚಿರೋ ಕಾರಣ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೊಂಡಿದ್ವಿ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಂಡಿದ್ವಿ ಅಂತ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ನಿಫ್ಟಿನಲ್ಲಿ ಈ ರೀತಿಯ ಬಂದ ಮೂವ್ಮೆಂಟ್ ಅಲ್ಲಿ ನಾವು ಇಲ್ಲಿ ಆಫ್ಟರ್ 1 o'clock ಪೊಸಿಷನ್ ತಗೊಳ್ಳೋಣ ಅನ್ಕೊಂಡಿದ್ವಿ. ಆದ್ರೆ ನಿಫ್ಟಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದಿದ್ದಕ್ಕಾಗಿ ನಾವು ಯಾವುದೇ ಟ್ರೇಡ್ ನ ಮಾಡ್ಲಿಲ್ಲ. ಆದ್ರೆ ಮಾರ್ಕೆಟ್ ಈ ಲೆವೆಲ್ ಇಂದ ಶಾರ್ಪ್ ಕರೆಕ್ಷನ್ ಬಂತು. ಅದಾದ್ಮೇಲೆ ಅಗೇನ್ 5 ಡೇ ಮೂವಿಂಗ್ ಆವರೇಜ್ ಹತ್ರ ಇಲ್ಲಿ 25,000 ಕೆಳಗಡೆ ಹೋದ್ರೆ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನಾವು 25,000 ಪುಟ್ ನ 10 rupeesಗೆ ತಗೊಂಡಿದ್ವಿ. ಆದ್ರೆ 245 ನಂತರ ಬಂದ ರಿಕವರಿನಲ್ಲಿ 10 rupees ಅಲ್ಲಿ ಏನು ನಿಫ್ಟಿ 25,000 ಪಿ ನ ಬೈ ಮಾಡಿದ್ವಿ, ಅದನ್ನ 5 rupeesಗೆ ಹೊರಗಡೆ ಬಂದ್ವಿ. ಎಂಡ್ ಆಫ್ ದ ಡೇ ಅದು 0 ಆಗಿತ್ತು. ಸೊ ಈ ರಿಕವರಿ ನಂತರ ನಾವು ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಹಾಗೂ ದಿನದ ಕೊನೆಯಲ್ಲಿ ಮಾರ್ಕೆಟ್ ಹೈಯಲ್ಲಿ ಕ್ಲೋಸ್ ಆಗಿದ್ದಕ್ಕಾಗಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಕ್ಸ್ಟ್ ಡೇಗೆ ಪೊಸಿಷನ್ ತಗೊಂಡು ಹೋಗಿದ್ದೀವಿ. ಇನ್ನು ನಾವು ನಿಫ್ಟಿನಲ್ಲಿ 30th ಆಗಸ್ಟ್ ಶುಕ್ರವಾರಕ್ಕೆ ಈ ಮೂಮೆಂಟಮ್ ಕಂಟಿನ್ಯೂ ಆಗೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಆದ್ರೆ ನಿಫ್ಟಿ 25,200 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇದು ಗ್ಯಾಪ್ ಅಪ್ ಅಲ್ಲೇ ಆಗ್ಬೋದು, ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಅಪ್ ಮೂವ್ ಕೊಟ್ಟು ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಆ 15 ಮಿನಿಟ್ಸ್ ಹೈಯಿಂದ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ನಾನು ನಿಫ್ಟಿನಲ್ಲಿ 25,350 ಇಂದ 400 ಲೆವೆಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಲೆವೆಲ್ ಏನಾದ್ರು ಬೇಗ ಬಂದ್ರೆ ಇನ್ನಷ್ಟು ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದ್ರು ಮೂವ್ಮೆಂಟಮ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ನಿಫ್ಟಿ ಏನಾದ್ರು 25,200 ಮೇಲೆ ಬರ್ದೆ ಇದೇನಾದ್ರು 25,100 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಆದ್ರೆ ಇಲ್ಲಿ 25,000 ಹತ್ರ ಸ್ಟ್ರಾಂಗ್ ಸಪೋರ್ಟ್ ಇರೋದಕ್ಕಾಗಿ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ 25,100 ಇಂದ 25,000 ಇದು ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ನಾವು ನೋಟ್ ಮಾಡ್ಕೊಳ್ಳೋಣ. ನಿಫ್ಟಿ 25,000 ಕೆಳಗಡೆ ಬಂದು 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ಆ 15 ನಿಮಿಷದ ಕೆಳಗಡೆಯಿಂದ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 24,900 ಮೊದಲನೇ ಟಾರ್ಗೆಟ್ ಆಗುತ್ತೆ. ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 24,700 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇದು ಇಮಿಡಿಯೇಟ್ ಆಗಿ ಬರಲ್ಲ, ಇದು 1 or 2 ಡೇಸ್ ತಗೊಳುತ್ತೆ. ಸೊ ನಿಫ್ಟಿ ಏನಾದ್ರು 25,000 ಕೆಳಗಡೆ ಕ್ಲೋಸಿಂಗ್ ಅಥವಾ ಕೆಳಗಡೆ ಟ್ರೇಡ್ ಮಾಡೋಕೆ ಶುರು ಆದ್ರೆ ಅಟ್ಲೀಸ್ಟ್ 15 ಮಿನಿಟ್ಸ್ ಅಲ್ಲಿಂದ ನಾವು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಇಂದ ಬಿಯರಿಶ್ ಆಗಿ ಕನ್ವರ್ಟ್ ಆಗ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಾನು ಆಲ್ರೆಡಿ ಹೇಳಿದಂಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಕಾರಣ ಏನಂತಂದ್ರೆ ಬ್ಯಾಂಕ್ ನಿಫ್ಟಿ ನಿನ್ನೆ ದಿನ ಅದು 28th ಆಗಸ್ಟ್ ಕೊನೆಯ 1 ಅವರ್ ಅಲ್ಲಿ ಕರೆಕ್ಷನ್ ಕಂಡು ಕೆಳಗಡೆ 5 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸಿಂಗ್ ನ ಕಂಡಿತ್ತು. ಆದ್ರೆ ಇವತ್ತಿನ ದಿನ 29th ಆಗಸ್ಟ್ ಸ್ಟಾರ್ಟಿಂಗ್ ಆಫ್ ದ ಡೇನೆ 5 ಡೇ ಮೂವಿಂಗ್ ಆವರೇಜ್ ಮೇಲೆ ಟ್ರೇಡ್ ಆಗೋಕೆ ಶುರು ಆಯ್ತು. ಇದ್ರ ಜೊತೆಗೆ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಕ್ಸಿಸ್, SBI ಎಲ್ಲದರಲ್ಲೂ ಪಾಸಿಟಿವ್ ಮೂವ್ಮೆಂಟ್ ಇರೋದಕ್ಕಾಗಿ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ವಿ. ಇಲ್ಲಿ ನಮ್ಗೆ ಅರೌಂಡ್ 60 ಪಾಯಿಂಟ್ಸ್ ಅಪ್ ಮೂವ್ ಬಂತು. ಅಲ್ಲಿಂದ ಅಗೇನ್ ಬಂದ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಕಾಸ್ಟ್ ಅಲ್ಲಿ ಹೊರಗೆ ಬಂದ್ವಿ. ಇಲ್ಲಿ ನಾವು ನೋ ಪ್ರಾಫಿಟ್ ಹಾಗೂ ನೋ ಲಾಸ್ ಅನುಭವಿಸಿದ್ವಿ. ಯಾವುದೇ ಪ್ರಾಫಿಟ್ ಅಥವಾ ಲಾಸ್ ಆಗ್ಲಿಲ್ಲ. ಇದಾದ್ಮೇಲೆ ಮಾರ್ಕೆಟ್ ಹೈ ವಾಲಟಿಲಿಟಿ ಇರೋದಕ್ಕಾಗಿ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿನಲ್ಲಿ ಎಂಡ್ ಆಫ್ ದ ಡೇ 0.0 ಕಾಲ್ ಪುಟ್ ನ 25,000 ಕೆಳಗಡೆ ಟ್ರೈ ಮಾಡಿದ್ವಿ. ಅಲ್ಲಿ ಕಡಿಮೆ ಲಾಸ್ ಅಲ್ಲಿ ಹೊರಗಡೆ ಬಂದ್ವಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಈ ಮೊದಲನೇ ಟ್ರೇಡ್ ಬಿಟ್ರೆ ಈ ಯಾವುದೇ ವಾಲಟಿಲಿಟಿನಲ್ಲಿ ನಾವು ಟ್ರೇಡ್ ಮಾಡೋಕೆ ಹೋಗ್ಲಿಲ್ಲ. ಸೊ ನಾವು ಆಲ್ರೆಡಿ ಹೇಳ್ದಂಗೆ ಬ್ಯಾಂಕ್ ನಿಫ್ಟಿಗೆ 51,300 ಮೇಲೆ ಮಾತ್ರ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಕೂಡ ಮೂವ್ಮೆಂಟ್ ಫೇಲ್ ಆಯ್ತು. ನಮ್ಮನ್ನ ಫಾಲೋ ಮಾಡಿ
ಯಾರಾದ್ರೂ ಕಾಲ್ ಪೊಸಿಷನ್ ತಗೊಂಡಿದ್ರೆ ಅವರು ಸ್ಟಾಪ್ ಲಾಸ್ ಹಿಟ್ ಆಗಿರೋ ಚಾನ್ಸಸ್ ಇಲ್ಲಿ ತುಂಬಾನೇ ಇದೆ. ಇನ್ನು ನಾವು ಈಗ ಬ್ಯಾಂಕ್ ನಿಫ್ಟಿ 30th ಆಗಸ್ಟ್ಗೆ ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ನೋಡೋದಾದ್ರೆ ಇಂಪಾರ್ಟೆಂಟ್ ಟ್ರೇಡಿಂಗ್ ಲೆವೆಲ್ 51,400 ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿ 51,400 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ಮೇಲೆ 51,500 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋಣ. ಅದೇ ರೀತಿ ಕೆಳಗಡೆ ಬ್ಯಾಂಕ್ ನಿಫ್ಟಿ 50,900 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ಟ್ರೈ ಮಾಡೋಣ. 50,900 ಕೆಳಗಡೆ 400 ಪಾಯಿಂಟ್ ಟಾರ್ಗೆಟ್ ತಗೊಂಡ್ರೆ ಇದೇ ರೀತಿ 51,500 ಮೇಲೆ ಕೂಡ 400 to 500 ಟಾರ್ಗೆಟ್ ನ ಇಟ್ಕೊಂಡು 52,000 ಟಾರ್ಗೆಟ್ ಇಟ್ಕೊಂಡು ನಾವು ಕಾಲ್ ಪೊಸಿಷನ್ ತಗೊಳ್ಳೋಣ. ಇನ್ನು ಕೆಳಗಡೆ 50,900 51,400 ಈ 500 ಪಾಯಿಂಟ್ಸ್ ನಾವು ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ಇಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು ನಾನು ಕೊಟ್ಟಿರೋ ಲೆವೆಲ್ಸ್ ಬಿಟ್ಟು ಬೇರೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.